ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಂಡಿಗೋ ವಿಮಾನಗಳ ಸಮಸ್ಯೆ ಅದೇ ರೀತಿಯಾಗಿ ಮುಂದುವರೆದಿರುವಂತದ್ದು. ಕಳೆದ 4 ದಿನಗಳಿಂದಲೂ ಕೂಡ ಅದೇ ರೀತಿಯಾಗಿ ಪ್ರಯಾಣಿಕರು ಬಂದು ವಾಪಸ್ ಆಗ್ತಾ ಇದ್ದಾರೆ. ಅದು ಕ್ಯಾನ್ಸಲ್ ಆಗಿದೆಯಾ ಅಥವಾ ಅಪ್ರೂವಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಸರಿಯಾದಂತ ಕ್ಲಾರಿಟಿ ಇಲ್ಲದೆ ಇಲ್ಲಿ ಬರುವಂತಹ ಪ್ರಯಾಣಿಕರು ಇಲ್ಲಿ ಪರದಾಡುವಂತಹ ಒಂದು ಪರಿಸ್ಥಿತಿ ಇರುವಂತದ್ದು. ಸದ್ಯ ನಾವೀಗ ಮಧ್ಯರಾತ್ರಿ 1 ಗಂಟೆಯ ಸಮಯ ಈ ನೋಡಬಹುದು ಈಗ ಇಲ್ಲಿನ ಸಿಚುವೇಶನ್ ಹೇಗಿದೆ ಅಂತೇಳಿ. ಈಗಲೂ ಕೂಡ ಇಲ್ಲಿ ಇಂಡಿಗೋ ಒಂದು ಫ್ಲೈಟ್ ಅನ್ನ ಬುಕ್ ಮಾಡ್ಕೊಂಡಿರುವಂತರು ಕಳೆದ 1 ತಿಂಗಳು 2 ತಿಂಗಳು ಈ ತರ ಬುಕ್ ಮಾಡಿಕೊಂಡು ದುಬೈ ಆಗಿರ್ಬೋದು ಅಂದ್ರೆ ಪ್ರಮುಖವಾಗಿ ದೆಹಲಿ ಆಗಿರ್ಬೋದು ಮತ್ತೆ ಪುಣೆ ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲೆವಾರು ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತರು ಸಾಕಷ್ಟು ಮಂದಿ ಬಂದು ಪ್ರಯಾಣಿಕರು ಇಲ್ಲಿ ಕಾಯ್ತಾ ಇರುವಂತದ್ದು. ತಮ್ಮ ಟಿಕೆಟ್ ಗಳನ್ನ ಏನ್ ಬುಕಿಂಗ್ ಮಾಡ್ಕೊಂಡಿದ್ದಾರೆ ಆ ಟಿಕೆಟ್ ಗಳನ್ನ ತೋರಿಸ್ತಾ ಇದ್ದಾರೆ. ಬಟ್ ಆದ್ರೆ ಅದು ಕೆಲವೊಂದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ, ಕೆಲವೊಂದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ, ಇನ್ನು 2-3 ಗಂಟೆಗಳ ಕಾಲ ಕಾಯಬೇಕು ಅಂತೇಳಿ ಇಲ್ಲಿ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿನ ಒಂದು ಆಫೀಸ್ ಸಿಸ್ಟಮ್ ಏನಿದೆ, ಆಫೀಸ್ ಅವರು ಸರಿಯಾದಂತ ಮಾಹಿತಿಯನ್ನ ನಮಗೆ ಕೊಡ್ತಾ ಇಲ್ಲ ಅಂತೇಳಿ ಇಲ್ಲಿನ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಸರಿಯಾದಂತ ಅದು ಕ್ಯಾನ್ಸಲ್ ಆಗಿದೆಯಾ ಅಥವಾ ಅದು ಪೆಂಡಿಂಗ್ ಅಲ್ಲಿ ಇದೆಯಾ ಅಥವಾ ಅಪ್ರೂವಲ್ ಆಗಿದೆಯಾ ಮತ್ತೆ ಟಿಕೆಟ್ ಏನಾದ್ರು ಸಿಗುತ್ತಾ ಇಲ್ವಾ ಮತ್ತೆ ಫ್ಲೈಟ್ ಅದು ರನ್ ಅಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಸರಿಯಾದಂತ ಕ್ಲಾರಿಫಿಕೇಶನ್ ಅನ್ನ ಇಲ್ಲಿ ಪ್ರಯಾಣಿಕರಿಗೆ ಇಲ್ಲಿ ಇಂಡಿಗೋ ಒಂದು ಸಿಬ್ಬಂದಿ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಇಲ್ಲಿ ಫ್ಲೈಟ್ ಅಂದ್ರೆ ಇಲ್ಲಿ ಡಿಪಾರ್ಚರ್ ಏನಿದೆ ಇಲ್ಲಿ ಎಲ್ಲ ಕೂಡ ತುಂಬಾ ಜನ ಇಲ್ಲಿ ಸೇರ್ಕೊಂಡಿರುವಂತದ್ದು ಇಂಡಿಗೋ ಒಂದು ಮುಂಭಾಗದಲ್ಲಿ, ಆಫೀಸ್ನ ಮುಂಭಾಗದಲ್ಲಿ. ಜೊತೆಲಿ ಸಾಕಷ್ಟು ಜನ ಪ್ರಯಾಣಿಕರು ಮಧ್ಯರಾತ್ರಿಯಿಂದಲೇ ಇಲ್ಲಿ ಬರ್ತಾ ಇದ್ದಾರೆ, ಸಂಜೆಯಿಂದಲೂ ಕೂಡ ಬರ್ತಾ ಇರುವಂತದ್ದು. ಬಂದು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆ 2-3 ಗಂಟೆಗಳ ಕಾಲ ಇರಬೇಕು ಅಂತ ಹೇಳಿದ್ರು. ಅನಂತರ ಆ ವೆಯ್ಟ್ ಮಾಡಿ ಮತ್ತೆ ಕೇಳ್ತಾ ಇದ್ದಾರೆ, ಇನ್ನೂ ಕೂಡ ಅದು ಅಪ್ಡೇಟ್ ಆಗಿಲ್ಲ ಅಂತ ಇದೆ. ಒಂದು ಅವ್ರ ಆಪಿಂಗ್ ಅಲ್ಲಿ ಅಂದ್ರೆ ಆನ್ಲೈನ್ ಅಲ್ಲಿ ಅವ್ರಿಗೆ ತೋರಿಸ್ತಾ ಇದೆ ರನ್ನಿಂಗ್ ಅಲ್ಲಿ ಇದೆ ಅಂತೇಳಿ. ಆದ್ರೆ ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತೇಳಿ. ಆದ್ರೆ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಸಾಕಷ್ಟು ಆಗಿರುವಂತದ್ದು. ಮತ್ತೆ ಇಲ್ಲಿ ಇದೇ ರೀತಿಯಾಗಿ ಪ್ರಯಾಣಿಕರು ಬಂದು ಇಲ್ಲಿ ಕಾಯುವಂತಹ ಪರಿಸ್ಥಿತಿ ಇರುವಂತದ್ದು. ಆದ್ರೆ ಈಗ ಮಧ್ಯರಾತ್ರಿವರೆಗೂ ಅಂದ್ರೆ ಡಿಸೆಂಬರ್ 5 12 ಗಂಟೆವರೆಗೂ ಕೂಡ ಇಲ್ಲಿ ಸಮಸ್ಯೆ ಇದೆ. ಆ ನಂತರ ಅದು ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಪತ್ರಿಕಾ ಒಂದು ವ್ಯವಸ್ಥೆನ ಇಲ್ಲಿ ಹಾಕಿದ್ರು. ಇಲ್ಲಿ ನೋಡಬಹುದು, ಇಲ್ಲಿ ಬೋರ್ಡ್ ಅನ್ನು ಕೂಡ ಪ್ರಯಾಣಿಕರ ಗಮನಕ್ಕೆ ಮತ್ತೆ ಇಂಡಿಗೋ ಮೂಲಕ ಪ್ರಯಾಣಿಸುವ ಸಂಖ್ಯೆ ಏನಂತ ಹೇಳಿ ಅಂದ್ರೆ ಇವತ್ತಿನ ದಿನ ಅಂದ್ರೆ ಡಿಸೆಂಬರ್ 5ನೇ ತಾರೀಕು ಒಂದು ಪ್ರೆಸ್ ನೋಟ್ ಅನ್ನ ಅಂದ್ರೆ 11 ಗಂಟೆ 59 ನಿಮಿಷದವರೆಗೂ ಕೂಡ ಇಂಡಿಗೋ ವಿಮಾನಗಳು ರದ್ದುಗೊಂಡಿದೆ ಅಂತೇಳಿ ಇದನ್ನ ಹಾಕಿದ್ರು. ಅನಂತರ ಈ ಒಂದು ಸಿಚುವೇಶನ್ ಏನಿದೆ ಇದನ್ನ ಬಹುಶಃ 12 ಗಂಟೆ ಆದ ಬಳಿಕ ಅದು ಸರಿ ಹೋಗ್ಬೋದು ಅಂತೇಳಿ ಅವ್ರೇನೋ ಒಂದು ಪ್ರೆಸ್ ನೋಟ್ ಅನ್ನ ಅಂದ್ರೆ ಒಂದು ನೋಟಿಸ್ ಬೋರ್ಡ್ ಅನ್ನ ಏನು ಹಾಕಿದ್ರು. ಆಗೀಗ ರಾತ್ರಿ 1 ಗಂಟೆ ಆಗಿದೆ, ಇನ್ನೂ ಕೂಡ ಅದು ಸರಿ ಹೋಗ್ಲಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅದೇ ರೀತಿಯಾಗಿರುವಂತದ್ದು. ಆಫೀಸಿಂದಲೂ ಕೂಡ ಪ್ರಯಾಣಿಕರಿಗೆ ಸರಿಯಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಮತ್ತೆ ಈ ನಿಟ್ಟಿನಲ್ಲಿ ಅವರು ಇಲ್ಲೇ ಇರುವಂತದ್ದ ಅಥವಾ ಹೋಗುವಂತದ್ದ ಏನ್ ಮಾಡೋದು, ಈಗ ಎಕ್ಸಾಕ್ಟ್ ಆಗಿ ಏನೋ ಒಂದು ಇಂಪಾರ್ಟೆಂಟ್ ಕೆಲಸಗಳ ಮೇಲೆ ಎಲ್ಲ ಬುಕಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಈಗ ಸಡನ್ಲಿ ಆಗಿ ಈ ತರ ಆದಂತಹ ಸಂದರ್ಭದಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಅದೇ ಈಗ ಸದ್ಯಕ್ಕೆ ಅಧಿಕಾರಿಗಳು ಮತ್ತೆ ಆಗಿರ್ಬೋದು ಮತ್ತೆ ಇಲ್ಲಿನ ಸಿಬ್ಬಂದಿ ವರ್ಗ ಏನಿದ್ದಾರೆ ಅವರು ಇನ್ನೂ ಕೂಡ ಅವರನ್ನ ಪ್ರಯಾಣಿಕರಿಗೆ ಸರಿಯಾದಂತಹ ಮಾಹಿತಿ ನೀಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇರುವಂತದ್ದು. ಸದ್ಯ ಈಗ ಇನ್ನೆಷ್ಟು ಅಂದ್ರೆ ಇನ್ನು ಇವತ್ತು ಅಥವಾ ಮಾರ್ನಿಂಗ್ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ ಅಥವಾ ಅದೇ ಸಮಸ್ಯೆ ಅದು ಬಗೆಹರಿಯುತ್ತಾ, ಇಂಡಿಯಾ ಒಂದು ಫ್ಲೈಟ್ ವಿಚಾರಗಳ ಸಂಬಂಧಪಟ್ಟಂತೆ ಅದು ರನ್ ಆಗುತ್ತೆ ಇಲ್ಲ ಕೂಡ ನೋಡ್ಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಅವ್ರ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.